ನಮಸ್ತೆ ಸ್ನೇಹಿತರೆ, ಸಿನಿಮಾ ಸುದ್ದಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಆ್ಯಂಕರ್ ಅನುಶ್ರೀ ಅವರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. 36 ವರ್ಷ ವಯಸ್ಸು ಕಳೆದರೂ ಕೂಡ ಇನ್ನೂ ಅನುಶ್ರೀ ಅವರಿಗೆ ಮದುವೆ ಆಗಿಲ್ಲ ಅಂತ ಹೇಳಿ ಅವರ ಒಂದು ಅಭಿಮಾನಿಗಳ ಬಳಗ ತಲೆ ಕೆಡಿಸ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರೊಂದಿಗೆ ಮಾತನಾಡುವಾಗ ಇನ್ನು ಮುಂದೆ ನಾನು ನಿರೂಪಣೆಯನ್ನು ಮಾಡಲ್ಲ ಅಂತ ಹೇಳಿ ಸ್ಟೇಜ್ನಿಂದ ಕೆಳಗಡೆ ಇಳಿದಿರ್ತಾರೆ. ಇದು ಒಂದು ತಮಾಷೆಯ ಮಾತುಕತೆ ಆಗಿದ್ರೂ ಕೂಡ ಇದನ್ನು ಅವರ ಅಭಿಮಾನಿಗಳು ಅನುಶ್ರೀ ಅವರು ಕಿಚ್ಚ ಸುದೀಪ್ ಅವರಿಗೆ ಒಂದು ಗೌರವವನ್ನು ಕೊಟ್ಟಿರೋದಕ್ಕೆ ತುಂಬಾ ಮೆಚ್ಚುಗೆಯನ್ನು ಪಟ್ಟಿದ್ದಾರೆ. ಹಾಗಿದ್ರೆ ಅನುಶ್ರೀ ಅವರು ಈಗಾಗಲೇ ಮದುವೆ ಆಗ್ತೀನಿ ಅಂತ ಹೇಳಿ ಒಂದು ಸುದ್ದಿಯನ್ನು ಎಲ್ಲ ಕಡೆ ಹಬ್ಬಿಸಿದ್ದಾರೆ. ಆಗಸ್ಟ್ 28, 2025ರಲ್ಲಿ ಅದ್ಧೂರಿಯಾಗಿ ಅನುಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ. ಬೆಂಗಳೂರಿನ ಮೂಲದವರಾಗಿರುವಂತಹ IT ಉದ್ಯಮಿಯನ್ನು ಅನುಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಅವರ ಒಂದು ವಿಚಾರಗಳು ಹಾಗೆ ಅವರ ಜೀವನ ವೃತ್ತಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅನುಶ್ರೀ ಅವರು ಮೂಲತಃ ಸೂರತ್ಕಲ್ನವರು. ಇವರು ಜನವರಿ 25, 1987ರಲ್ಲಿ ಬೆಂಗಳೂರಿನಲ್ಲಿ ತಂದೆ ಸಂಪತ್ ಕುಮಾರ್ ಹಾಗೂ ತಾಯಿ ಶಶಿಕಲಾ ಅವರಿಗೆ ಜನಿಸಿರ್ತಾರೆ. ಇವರಿಗೆ ತಮ್ಮ ಕೂಡ ಇದ್ದಾರೆ, ಅವರ ಹೆಸರು ಅಭಿಜಿತ್ ಅಂತ ಹೇಳಿ. ಬಾಲ್ಯದಲ್ಲೇ ಅನುಶ್ರೀ ಅವರು ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಬೇರೆಯಾಗಿರ್ತಾರೆ. ಇವರ ತಮ್ಮ ಇವರು ಮತ್ತು ತಾಯಿ ಒಟ್ಟಿಗೆ ಇರ್ತಾರೆ. ಅನುಶ್ರೀ ಅವರು 5ನೇ ತರಗತಿಯವರೆಗೂ ಕೂಡ ಬೆಂಗಳೂರಿನ ಸೆಂಟ್ ಥಾಮಸ್ ಶಾಲೆಯಲ್ಲಿ ಕಲ್ತಿರ್ತಾರೆ. ನಂತರ ಮಂಗಳೂರಿನ ನಾರಾಯಣ ಗುರು ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಹಾಗೂ ಪದವಿಯನ್ನು ಮುಗಿಸ್ತಾರೆ. ನಂತರ ಇವರು ದೂರದರ್ಶನದಲ್ಲಿ ಒಂದು ಟೆಲಿ ಅಂತ್ಯಾಕ್ಷರಿ ಎಂಬ ಫೋನ್ ಇನ್ ಮ್ಯೂಸಿಕ್ ಶೋನಲ್ಲಿ ನಿರೂಪಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಶುರು ಮಾಡ್ತಾರೆ. ಹಾಗೆ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಕೂಡ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಇವರು ನಿರೂಪಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕನ್ನಡದ ಬಿಗ್ ಬಾಸ್ ಸೀಸನ್ 1 ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಇವರು ಅತಿ ಹೆಚ್ಚು ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡಿರುವಂತಹ ನಿರೂಪಣೆ ಅಂತ ಅಂದರೆ ಅದು ಜೀ ಕನ್ನಡದಲ್ಲೇ ಆಗಿರಬಹುದು. ಸುವರ್ಣ ಫಿಲ್ಮ್ ಅವಾರ್ಡ್ಸ್, ಹಾಗೆ ಫಿಲ್ಮ್ ಫೇರ್ಸ್ ಅವಾರ್ಡ್ಸ್, TV9 ಫಿಲ್ಮ್ ಅವಾರ್ಡ್ಸ್, ಜಿ ಮ್ಯೂಸಿಕ್ ಅವಾರ್ಡ್ಸ್, ಸೈಮಾ ಅವಾರ್ಡ್ಸ್, ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್, ಕಾಮಿಡಿ ಕಿಲಾಡಿಗಳು, ಸರಿಗಮಪ, ಹಾಗೆ DKD ಮತ್ತು ಇವಾಗ ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂತಹ ಮಹಾನಟಿ ಕಾರ್ಯಕ್ರಮವನ್ನು ಕೂಡ ಇವರೇ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಅನುಶ್ರೀ ಅವರು 2011ರಲ್ಲಿ ತೆರೆಕಂಡಂತಿರುವಂತಹ ಮುರಳಿ ಮೆಟ್ಸ್ ಮೀರಾ ಚಿತ್ರದಲ್ಲಿ ಡಬ್ಬಿಂಗ್ ಆಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೆ 2015ರಲ್ಲಿ ಜೀ ಕನ್ನಡದ ಪಾಪ್ಯುಲರ್ ಆಂಕರ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಜೀ ಕನ್ನಡದ ಸರಿಗಮಪ ರಿಯಾಲಿಟಿ ಶೋ ಕಾರ್ಯಕ್ರಮದ ಹಲವಾರು ಸೀಸನ್ಗಳನ್ನು ಇವರು ಯಶಸ್ವಿಯಾಗಿ ನಿರೂಪಣೆ ಮಾಡಿದ್ದಾರೆ. ಈಗ ಅನುಶ್ರೀ ಖ್ಯಾತ ನಿರೂಪಕಿ ಅನುಶ್ರೀ ಮದುವೆ ಫಿಕ್ಸ್ ಆಗಿದೆ. ಶೀಘ್ರದಲ್ಲೇ ಮದುವೆ ದಿನಾಂಕವನ್ನು ರಿವೀಲ್ ಕೂಡ ಮಾಡಿದ್ದಾರೆ. ಈಗಾಗಲೇ ಹುಡುಗನ ಹೆಸರನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಕನ್ನಡದ ಖ್ಯಾತ ನಟಿ ಮತ್ತು ಕಿರುತೆರೆಯ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರ ಮದುವೆ ಫಿಕ್ಸ್ ಆಗಿದ್ದು, ಅವರ ಮದುವೆಯ ಸಿಹಿ ಸುದ್ದಿ ಅಭಿಮಾನಿಗಳಿಗೆ ಸಂತಸವನ್ನು ತಂದಿದೆ. ಇಷ್ಟು ದಿನ ಮದುವೆ ಯಾವಾಗ ಅಂತ ಕೇಳ್ತಿರುವಂತಹ ಅಭಿಮಾನಿಗಳ ಪ್ರಶ್ನೆಗೆ ಕೊನೆಗೂ ಅನುಶ್ರೀ ಅವರು ಒಂದು ಉತ್ತರವನ್ನು ನೀಡಿದ್ದಾರೆ. ಮಂಗಳೂರಿನ ಸೂರತ್ಕಲ್ನ ತುಳು ಕುಟುಂಬದಲ್ಲಿ ಜನಿಸಿದ ಅನುಶ್ರೀ ಅವರು ತಮ್ಮ ಚುರುಕಾದ ನಿರೂಪಣೆಯಿಂದ ಕನ್ನಡದ ಕಿರುತೆರೆಯಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನು ಗಳಿಸಿಕೊಂಡಿದ್ದಾರೆ. ನಮ್ಮ ಟಿವಿಯಲ್ಲಿ ಟೆಲಿ ಅಂತ್ಯಾಕ್ಷರಿ ಕಾರ್ಯಕ್ರಮದಿಂದ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಅವರು ETV ಕನ್ನಡದ ಡಿಮ್ಯಾಂಡ್ ಅಪ್ ಡಿಮ್ಯಾಂಡು ಕಾರ್ಯಕ್ರಮದ ಮೂಲಕ ಜನಪ್ರಿಯರಾಗಿದ್ದು, ಬಿಗ್ ಬಾಸ್ ಕನ್ನಡದಲ್ಲಿ 76 ದಿನಗಳ ಕಾಲ ಭಾಗವಹಿಸಿದ್ದಾರೆ. ಅನುಶ್ರೀ ಅವರು ಸುವರ್ಣ ಫಿಲ್ಮ್ ಫೇಮ್ ಅವಾರ್ಡ್ಸ್ ಮತ್ತು USSIನಂತಹ ಪ್ರತಿಷ್ಠಿತ ಕ್ರಿಕೆಟ್ ಲೀಗ್ ಕಾರ್ಯಕ್ರಮವನ್ನು ಕೂಡ ನಿರೂಪಣೆ ಮಾಡಿರ್ತಾರೆ. ಸಿನಿಮಾ ರಂಗದಲ್ಲಿ ಬೆಂಕಿಪಟ್ಟಣ, ಉಪ್ಪು ಹುಳಿಕಾರ ಮತ್ತು ಮುರಳಿ ಮೆಟ್ಸ್ ಮೀರಾ ಚಿತ್ರಗಳಲ್ಲಿ ನಟಿಸಿದ್ದು, ಮುರಳಿ ಮೆಟ್ಸ್ ಮೀರಾ ಚಿತ್ರಕ್ಕೆ ಈಗಾಗಲೇ ಅವರು ಧ್ವನಿಯನ್ನು ನೀಡಿದ್ದಕ್ಕಾಗಿ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸೆಲೆಬ್ರಿಟಿಗಳ ಸಂದರ್ಶನಗಳನ್ನು ನಡೆಸುತ್ತಿರುವ ಅನುಶ್ರೀ ಅವರು ಕನ್ನಡದ ಮನರಂಜನಾ ಜಗತ್ತಿನಲ್ಲಿ ಒಂದು ದೊಡ್ಡ ಹೆಸರನ್ನು ಕೂಡ ಮಾಡಿಕೊಂಡಿದ್ದಾರೆ. ಅನುಶ್ರೀ ಅವರ ಮದುವೆಯ ಸುದ್ದಿ ಅಭಿಮಾನಿಗಳಿಗೆ ದೀರ್ಘಕಾಲದ ಕಾತುರವನ್ನು ತಣಿಸಿದೆ. ಈ ಹಿಂದೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡುವಾಗ, ಪ್ರತಿಯೊಬ್ಬ ಹುಡುಗಿಯಂತೆ ನಾನು ಮದುವೆಯಾಗಲು ಬಯಸುತ್ತೇನೆ, ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡುತ್ತೇನೆ ಅಂತ ಹೇಳಿರ್ತಾರೆ. ಈಗ ಆ ಕೂರ್ಗ್ ಮೂಲದ ಉದ್ಯಮಿ ರೋಷನ್ ಅವರನ್ನು ಅವರ ಕುಟುಂಬದವರು ಆಯ್ಕೆ ಮಾಡಿದ್ದು, ಈ ಆಯೋಜಿತ ವಿವಾಹಕ್ಕೆ ಎರಡೂ ಕುಟುಂಬಗಳು ಕೂಡ ಸಂತಸವನ್ನು ವ್ಯಕ್ತಪಡಿಸಿದೆ.
ಖ್ಯಾತ ನಿರೂಪಕಿ ಅನುಶ್ರೀ ಅವರು 2025 ಇದೇ ಆಗಸ್ಟ್ 28ಕ್ಕೆ ಬೆಂಗಳೂರಿನಲ್ಲಿ ಗ್ರ್ಯಾಂಡಾಗಿ ತಮ್ಮ ಮದುವೆಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿರಲಿದ್ದಾರೆ. ಅನುಶ್ರೀ ಕೂರ್ಗ್ ಮೂಲದ ಉದ್ಯಮಿ ರೋಷನ್ ಅವರನ್ನು ವರಿಸಲಿದ್ದಾರೆ. ಕುಟುಂಬದವರು ಆಯ್ಕೆ ಮಾಡಿದ ಈ ವರನೊಂದಿಗೆ ಅನುಶ್ರೀ ಅವರ ವಿವಾಹವು ಆಯೋಜಿತ ವಿವಾಹವಾಗಿದ್ದು, ಈಗಾಗಲೇ ಎರಡು ಕುಟುಂಬಗಳು ಮದುವೆಗೆ ಸಕಲ ಸಿದ್ಧತೆಗಳನ್ನು ಮಾಡುತ್ತಿವೆ. ಕರಾವಳಿಯ ಚೆಲುವೆಯಾಗಿ ಕನ್ನಡದ ರಂಗಭೂಮಿಯ ಜನಪ್ರಿಯ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವ ಅನುಶ್ರೀ ಅವರ ಮದುವೆಯ ಕುರಿತಾದ ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಅನುಶ್ರೀ ಮತ್ತೆ ರೋಷನ್ ವಿವಾಹವು ಭವ್ಯವಾಗಿ ನಡೆಯಲಿದ್ದು, ಸಾಂಪ್ರದಾಯಿಕ ರೀತಿಯಲ್ಲಿ ಸಕಲ ಸಿದ್ಧತೆಗಳು ನಡೆಯುತ್ತವೆ. ಮದುವೆಗೆ ಸಂಬಂಧಿಸಿದ ಜವಳಿ ಖರೀದಿಯ ಆಭರಣ ಆಯ್ಕೆ ಮತ್ತು ಆಮಂತ್ರಣ ಪತ್ರಿಕೆಗಳಲ್ಲಿ ತಯಾರಿಗಳಲ್ಲಿ ಕುಟುಂಬಸ್ಥರು ಕೂಡ ತೊಡಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅನುಶ್ರೀ ಅವರ ಮದುವೆಯ ಸುದ್ದಿಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಅನುಶ್ರೀ ಅವರ ಮದುವೆಯ ಸುದ್ದಿ ಕೇಳಿ ತುಂಬ ಸಂತಸವಾಗಿದೆ. ಅವರಿಗೆ ಒಳ್ಳೆಯ ಜೀವನ ಸಿಗಲಿ ಎಂದು ಅಭಿಮಾನಿಗಳು ಕೂಡ ಕಮೆಂಟ್ ಮಾಡಿದ್ದಾರೆ. ಈ ಹಿಂದೆ 2024 ಅಕ್ಟೋಬರ್ನಲ್ಲಿ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಚಾಟ್ ಶೋನಲ್ಲಿ ಮಾರ್ಚ್ 2025ರಲ್ಲಿ ಮದುವೆಯಾಗುವ ಸಾಧ್ಯತೆ ಬಗ್ಗೆ ಕೆಲವು ಸುಳಿವುಗಳನ್ನು ನೀಡಿದರು. ಆದರೆ ಈಗ ಆಗಸ್ಟ್ 28, 2025ರಲ್ಲಿ ಮದುವೆಯ ದಿನಾಂಕವನ್ನು ಕೂಡ ಖಚಿತಪಡಿಸಿದ್ದಾರೆ. ಅನುಶ್ರೀ ಅವರ ಮದುವೆಯ ಸುದ್ದಿಯು ಕನ್ನಡ ಮನರಂಜನಾ ಜಗತ್ತಿನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕರಾವಳಿಯ ಚೆಲುವೆ ಅನುಶ್ರೀ ಶೀಘ್ರದಲ್ಲಿ ಹಸೆಮಣೆ ಏರಲಿದ್ದಾರೆ. ರೋಷನ್ ಜೊತೆಗಿನ ಈ ಜೋಡಿಗೆ ಶುಭವಾಗಲಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ಕೂಡ ಹರಿದಾಡುತ್ತಿವೆ. ಅನುಶ್ರೀ ಅವರ ಲಂಡನ್ ಪ್ರವಾಸದ ಫೋಟೋಗಳು ಮತ್ತು ರೀಲ್ಸ್ಗಳು ಈಗಾಗಲೇ ಜನಪ್ರಿಯವಾಗಿದ್ದು, ಅವರ ಮದುವೆಯ ಸಿದ್ಧತೆಯ ಕುರಿತಾದ ಅಪ್ಡೇಟ್ಸ್ಗಳಿಗಾಗಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಕೊನೆಗೂ ಅನುಶ್ರೀ ಅವರು ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾ ಇದ್ದು, ಇಷ್ಟು ದಿನಗಳ ಕಾಲ ಜೀ ಕನ್ನಡದಲ್ಲಿ ತಮ್ಮ ನಿರೂಪಣೆಯನ್ನು ಅತಿ ಹೆಚ್ಚಾಗಿ ಉತ್ಸಾಹದಿಂದ ನಡೆಸಿಕೊಟ್ಟಿದ್ದಾರೆ. ಹೀಗೆ ಸಿನಿರಂಗದಲ್ಲಿ ನಿರೂಪಕಿಯಾಗಿ, ನಟಿಯಾಗಿ ಇನ್ನೂ ಕೂಡ ಅವರು ಎತ್ತರದ ಸ್ಥಾನಕ್ಕೆ ಬೆಳೀಲಿ ಅಂತ ಹೇಳಿ ಹಾರೈಸೋಣ. ಹಾಗೆ ಅವರ ಮದುವೆಗೆ ಕೂಡ ಶುಭ ಕೋರೋಣ. ಯಾರೆಲ್ಲ ಅನುಶ್ರೀ ಅವರ ಅಭಿಮಾನಿಗಳಿದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.